ರಾಜ್ಯದಲ್ಲಿ ಗ್ಯಾರಂಟಿಗಳು ವಿರೋಧಿಸುವ ಬಿಜೆಪಿ ರಾಜ್ಯದಲ್ಲಾಗಲಿ ಎಲ್ಲೇ ಆಗಲಿ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಮಹಾಪುರ ಹರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಕುಟುಂಬದ ಹಿರಿಯ ಮಹಿಳೆಗೆ ವರ್ಷಕ್ಕೆ 18,000. ಕಿಸಾನ್ ಸಮ್ಮಾನ್ ಯೋಜನೆ ಅದು ಹೊಸದು ಆ್ಯಕ್ಚುಲಿ ಅಲ್ಲಿ. ಅದು ಈ ಕರ್ನಾಟಕದಲ್ಲಿ ಇದ್ದಂಗೆ ಇದೆ, ಅದು ಹೆಚ್ಚು ಕಡಿಮೆ ಅಲ್ವಾ. ಬಟ್ ಏನಂತಂದ್ರೆ 1,500 ರೂಪಾಯಿ ಇದೆ ಅಷ್ಟೇ. ಇವ್ರ ಥರ 24,000ಕ್ಕೆಲ್ಲ ಹೋಗಿಲ್ಲ. ಅದು ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ 10,000 ರೂಪಾಯಿ ಅದು ಈಗಲೂ ಇದೆ. ಕಿಸಾನ್ ಸಮ್ಮಾನ್ ಯೋಜನೆ ಈಗಲೂ ಇದೆ ಕೇಂದ್ರದಲ್ಲಿ, ಅದೇನು ಹೊಸದಲ್ಲ. ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 3,000 ಅದು ಹೊಸದಿದ್ದಂಗಿದೆ. PU ಮಕ್ಕಳಿಗೆ ಲ್ಯಾಪ್ಟಾಪು ಅದು ಅಷ್ಟೇ. ವರ್ಷಕ್ಕೆ 2 ಗ್ಯಾಸ್ ಸಿಲಿಂಡರ್ ಅದು ಹೊಸದು. ಆಯುಷ್ಮಾನ್ ಭಾರತ ಯೋಜನೆಯಡಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಅದು ಇದೆ. ಆಯುಷ್ಮಾನ್ ಭಾರತ ಯೋಜನೆಯೂ ಇದೆ ಈಗಲಿ. ಈ 4-3 ದೊಡ್ಡದು ಕೊಟ್ಟಿದ್ದಾರೆ. ಹಾಂ ಸರಿ. ಮಧ್ಯೆ ಪ್ರಹ್ಲಾದ್ ಜೋಶಿಯವರು ಉಚಿತ ವಿದ್ಯುತ್ ಕೊಡೋದನ್ನು ತಪ್ಪು ಅಂತ ವಿರೋಧ ಮಾಡಿದ್ದಾರೆ. ನನ್ನ ಪ್ರಕಾರನೂ ಹೌದು, ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ನೀವು ಪುಕ್ಕಟ್ಟೆ ಅಂತ ಕೊಟ್ಕೊಂಡು ಹೋಗ್ತಾ ಇದ್ರೆ ಇನ್ಯಾವನಿಗೋ ಬರೆ ಹಾಕಬೇಕಲ್ಲ, ಎಷ್ಟು ದಿನ ಅಂತ ಹಾಕ್ತೀರಿ? ಆಗಲ್ಲ. ಅದು ಕಾಸ್ಟ್ ಆದರೂ ಕೊಡೋ ಮನೋಸ್ಥಿತಿಗೆ ಜನ ತರಲೇಬೇಕು ಒಂದು ದಿನ ನೀವು. ಈ ಮಧ್ಯೆ ವಿನೇಶ್ ಫೋಗಾಟ್ ಅದೇ ರೆಸ್ಲರ್ ಮತ್ತು ಬಜರಂಗ್ ಪುನಿಯಾ ಎಲ್ಲ ಕಾಂಗ್ರೆಸ್ ಸೇರ್ತಾರೆ ಅಂತ ಗೊತ್ತಿತ್ತದು. ಕಾರಣ ಅವರು ಹೋರಾಟ ಮಾಡಿದಾಗ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು, ಅದು BJP MP ಇತ್ತು. ಸಹಜವಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು. ಕಾಂಗ್ರೆಸ್ ಕಳ್ಕೊಳ್ಳೋದು ಏನಿರಲಿಲ್ಲ ಆ ಟೈಮಲ್ಲಿ, ಅವರು ಸಪೋರ್ಟ್ ಮಾಡಿದ್ರು. ನ್ಯಾಚುರಲಿ ಪೊಲಿಟಿಸೈಸ್ ಆಗುತ್ತೆ. ಆದರೆ ಜನ ಅವರಿಬ್ಬರ ಬಗ್ಗೆ ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಜನ ತೀರ್ಮಾನ ಮಾಡಾಗ ಅವ್ರನ್ನ ರೆಸ್ಲರು ಅದೆಲ್ಲ ನೋಡಲೇಬಾರ್ದು. ರಾಜಕಾರಣಕ್ಕೆ ಯೋಗ್ಯರ ಅಲ್ವಾ ಅನ್ನೋ ತೀರ್ಮಾನ ಮಾಡ್ಕೋಬೇಕು ಅಷ್ಟೇ.